ನಮ್ಮ ಹಿರಿಯ ಶಾಸಕರು ಆದಂತ ಸಾನು ಶಿವಶಂಕರಪ್ಪನವರು ಕೊಡಗೈ ದಾನಿಗಳು. ಅವರು ಶಾಸಕರಕ್ಕಿಂತ ಅವರ ಹೃದಯ ಶ್ರೀಮಂತಿಕೆ ಇತ್ತಲ್ಲ. ನಾನು ಅನೇಕ ನನ್ನ ಸ್ನೇಹಿತರ ಪೈಕಿ, ಹಿರಿಯ ನಾಯಕರ ಪೈಕಿ ನಾನು ಯಾರನ್ನೂ ನೋಡಲಿಲ್ಲ. ಯಾವತ್ತೂ ಯಾರಿಗೂ ಒಂದು ಸಣ್ಣ ಕೆಡಕನ್ನು ಕೂಡ ಅವರು ಬಯಸಲಿಲ್ಲ. ಅಂತ ಒಬ್ಬ ಹಿರಿಯ ಮುತ್ಸದ್ದಿ ನಾಯಕ. ನಾನು ಕೆಪಿಸಿಸಿ ಅಧ್ಯಕ್ಷ ಆದಮೇಲೆ ಇಡೀ ದೇಶದಲ್ಲಿ ಈ ಕೊರೋನಾ ಸಂಕಟದಲ್ಲಿ ಸುಮಾರು ಇಡೀ ದಾವಣಗೆರೆ ಜಿಲ್ಲೆಗೆ ಆ ಕೋವಿಡ್ ವ್ಯಾಕ್ಸಿನೇಷನ್ ಹಂಚಂತ ಒಂದು ಸರ್ಕಾರ ಮಾಡಕ್ಕಾಗದೇ ಹೋದಂತ ತೀರ್ಮಾನನ ಫಸ್ಟ್ ಅವ್ರು ಮಾಡಿದ್ರು. ಅದನ್ನ ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇಡೀ ಪಕ್ಷಕ್ಕೆ ಒಂದು ಮಾನವೀಯತೆಗೆ ಒಂದು ದೊಡ್ಡ ಶಕ್ತಿ ಬಂದದ್ದನ್ನ ನಾನಿವತ್ತು ಸ್ಮರಿಸಲೇಬೇಕಾಗ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ, ಉದ್ಯಮದಲ್ಲಿ ಮತ್ತು ಅವರ ಆಡಳಿತದಲ್ಲಿ ಬಹಳ ಶುದ್ಧವಾದಂಥ ಆಡಳಿತ ಎಲ್ಲ ಕೂಡ ನಡೆಸಿದ್ದು. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಬೆಳೆಸಿದಂಥ ಒಂದು ದೊಡ್ಡ ಸಾಮ್ರಾಜ್ಯ, ವಿಶೇಷವಾಗಿ ಮೆಡಿಕಲ್ ಎಜುಕೇಷನಲ್ಲಿ ಇವತ್ತು ಕೂಡ 2 ಮೆಡಿಕಲ್ ಕಾಲೇಜುಗಳನ್ನು ಮಾಡಿಸಿ ಸಾವಿರಾರು ಜನ ಡಾಕ್ಟರ್ಗಳನ್ನ ಈ ರಾಜ್ಯಕ್ಕೆ ಮತ್ತು ಹೊರಗಡೆ ರಾಜ್ಯಕ್ಕೆ ಕೊಟ್ಟದ್ದನ್ನ ಇವತ್ತು ಒಂದು ದೊಡ್ಡ ಆಸ್ತಿಯಾಗಿ ಇವತ್ತು ಅವರೆಲ್ಲ ಉಳ್ಕೊಂಡಿದ್ದಾರೆ. ನಮ್ಮ ಕುಟುಂಬದವರು ಕೂಡ ಅಲ್ಲಿ ವಿದ್ಯಾಭ್ಯಾಸ ಮಾಡಿಸ್ದೋ ನಾನು, ಮನೆ ಕುಟುಂಬದ ಮಕ್ಕಳನ್ನ. ಸೊ ಹಂಗೆ ಒಂದು ದೊಡ್ಡ ಕೊಡುಗೈ ದಾನಿ, ಒಬ್ಬ ಹಿರಿಯ ನಾಯಕರು, ಸಂಸತ್ ಸದಸ್ಯರಾಗಿದ್ದರು, ನನ್ನ ಜೊತೆ ಶಾಸಕರಾಗಿದ್ದರು, ಮಂತ್ರಿ ಆಗಿದ್ದರು. ನಾವೆಲ್ಲ ಒಟ್ಟು ಕೆಲಸ ಮಾಡಿದ್ದೇವೆ. ಅನೇಕ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಕಾಲವನ್ನು ಕಳೆದಿದ್ದೇವೆ. ಅನೇಕ ಯುವಕರನ್ನ ತಯಾರು ಮಾಡಿದ್ದಾರೆ. ಸೊ ಇವತ್ತು ನಾವು ಅವನ್ನ ಕಳ್ಕೊಂಡಿದ್ದೇವೆ. ನಾನು ನಾಳೆ ಬೆಳಗ್ಗೆ ಕೂಡಲೇ ನಾನು ರಾಹುಲ್ ಗಾಂಧಿ ಸಾಹೇಬ್ರಿಗೂ ವಿಚಾರನ ಮುಟ್ಟಿಸಿದೆ. ಅವರು ಕೂಡ ತಕ್ಷಣ ಮಾತಾಡಿದ್ರು. ವೇಣುಗೋಪಾಲ್ ಸಾಹೇಬ್ರಿಗೆ ತಿಳಿಸಿದೆ ಮತ್ತು ಉಜ್ವಲ ಸಾಹೇಬ್ರಿಗೆ ತಿಳಿಸಿದೆ. ಅವರೆಲ್ಲ ಕೂಡ ಅವರ ಕುಟುಂಬದವ್ರ ಹತ್ರೆಲ್ಲ ಕೂಡ ಮಾತಾಡಿದ್ರು. ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಬೆಳಗ್ಗೆ ಎಲ್ಲ ಪಾರ್ಲಿಮೆಂಟ್ನ ಬಿಟ್ಟು ಅವರು ಕೂಡ ಅವ್ರಿಗೆ ಗೌರವನ ಸಲ್ಲಿಸುವಂಥ ಕೆಲಸಕ್ಕೆ ಅವರು ಕೂಡ ಬೆಂಗಳೂರಿಗೆ ಹೊರಡ್ತಾ ಇದ್ದಾರೆ. ನಾನು ಬೆಳಗ್ಗೆ ಹೊರಡ್ತಾ ಇದ್ದೀನಿ. ನಾನು ಫೈನಲ್ ಅವ್ರಿಗೆ ಅಂತಿಮ ನಮನ ಸಲ್ಲಿಸಬೇಕಾಗಿದೆ. ಪಕ್ಷದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿ ಕೂಡ ಇದೆ. ಸೊ ನಾನು ಕೂಡಲೇ ಅಲ್ಲಿಗೆ ಹೊರಡುವಂಥ ಕೆಲಸ ನಾನು ಮಾಡ್ತೀನಿ. ಅವರ ಆತ್ಮಕ್ಕೆ ಇಲ್ಲ, ಅದು ಕ್ವೈಟ್ ನ್ಯಾಚುರಲು. ಒಂದಿನ ನಾವು ಅಭಿಚರಿ ಮಾಡಿ ಸೆಷನ್ಗೆ ರಜೆ ಕೊಡಲೇಬೇಕಾಗ್ತದೆ. ಬಟ್ ನನಗೆ ಕಷ್ಟ ಆಗ್ಬೋದು, ಏಕೆಂದರೆ ನಾನು ಬೆಳಗಾಂಗೆ ಹೋಗಿ ಬೆಳಗಾವಿಂದ ತಿರ್ಗಾ ಹೊರಡುವಂಥದ್ದು ಬೆಂಗಳೂರಿಗೆ ಹೋಗೋದು ಬಹಳ ಕಷ್ಟ ಆಗ್ತದೆ. ಸೊ ನಾನು ಸೀದಾ ಬೆಂಗಳೂರಿಗೆ ಹೋಗಿ ಅಲ್ಲಿಗೆ ನಾನು ಹೋಗ್ತೀನಿ. ಸರ್, ಮುಖ್ಯವಾಗಿ ಶಾಮನೂರವರ ಕುಟುಂಬದ ಜೊತೆ ರಾಹುಲ್ ಗಾಂಧಿ ಅವರ ಕುಟುಂಬ ಒಡನಾಟ ಚೆನ್ನಾಗಿತ್ತು. ಖಂಡಿತ ಇಲ್ಲ, ಅದು ಅವರು ಊರಲ್ಲಿ ಇಲ್ಲ. ಅವ್ರು ಮಾತಾಡಿದ್ದಾರೆ. ಅಲ್ಲೇ ರಾಹುಲ್ ಗಾಂಧಿ ಅವರು ಅವ್ರ ಕುಟುಂಬದವ್ರ ಜೊತೆಲ್ಲ ಮಾತಾಡಿದ್ದಾರೆ. ಎಲ್ಲ ಮಾತಾಡೋದು ನನ್ನ ಎದುರುಗಡೆನೆ. ಸುರ್ಜೇವಾಲಾ ಮಾತಾಡಿದ್ರು, ವೇಣುಗೋಪಾಲ್ ಮಾತಾಡಿದ್ರು, ರಾಹುಲ್ ಗಾಂಧಿ ಅವ್ರಿಗೂ ತಿಳಿಸಿದ್ದೀವಿ, ಅವರು ಮಾತಾಡಿದ್ದಾರೆ. ಸೊ ಯಾವಾಗ ಏನೇ ಕಾರ್ಯಕ್ರಮ ಮಾಡಿದ್ರು ಸೋನಿಯಾ ಗಾಂಧಿ ಅವರು ದಾವಣಗೆರೆಯಲ್ಲಿ ಮಾತಾಡಬೇಕು, ಮಧ್ಯ ಭಾಗದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವ್ರ ಮುಖಂಡತ್ವದಲ್ಲಿ ಮಾಡಿದ್ದೆಲ್ಲ. ಸಂಸತ್ ಸದಸ್ಯರು ಇದ್ರಲ್ಲ, ಈಗ ನೋಡಿ ಅವ್ರ ಸೊಸೆ ಕೂಡ ಸಂಸತ್ ಸದಸ್ಯರಾಗಿದ್ದಾರೆ. ಒಳ್ಳೆ ಒಳನಾಟ ಇದೆ. ಜೊತೆಗೆ ಬಾಂಧವ್ಯ ಕೂಡ ಎಲ್ಲ. ಅವರು ಅಜಾತ ಶತ್ರು ಇದ್ದಂಗೆ. ಎಲ್ಲ ಪಕ್ಷದವರು ಅವ್ರಿಗೆ ಅಪಾರವಾದಂಥ ಗೌರವನ ಕೊಟ್ಕೊಂಡು ಬರ್ತಾ ಇದ್ರು. ಬಟ್ ಅವರು ಕೊಟ್ಟಂತ ಕೊಡುಗೆ ಇದೆಯಲ್ಲ, ಎಲ್ಲ ರಂಗದಲ್ಲೂ ಕೂಡ ಧಾರ್ಮಿಕವಾಗಿ ಕೂಡ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸುಮಾರು ಲಕ್ಷಾಂತರ ಜನಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ. ಅದೆಲ್ಲ ಕೂಡ ಇಡೀ ರಾಜ್ಯದಲ್ಲಿ ಬಹಳ ಅತಿ ಅವರ
ಕುಟುಂಬ, ಅವರ ಬೀಗ್ತನ ಎಲ್ಲ ಕೂಡ ಭಾಳ ಹೆಸರಿಗೆ, ರಾಜ್ಯಕ್ಕೆ ಒಂದು ಕೀರ್ತಿ ತರುವಂಥ ಒಂದು ವ್ಯಕ್ತಿತ್ವ. ಇತ್ತೀಚೆಗೆ ಅವರು ಕೆಪಿಸಿಸಿ ಖಜಾಂಚಿಯಾಗಿ ಒಳ್ಳೆ ಹೆಸರು ಮಾಡಿದ್ದಾರೆ. ಯಾಕಂದ್ರೆ ಯಾವಾಗಲೂ ಕೆಪಿಸಿಸಿ ನಾನು ಆ ವಿಚಾರಕ್ಕೆಲ್ಲ ಹೋಗುದಿಲ್ಲ, KPCC ಖಜಾಂಚಿ ವಿಚಾರಕ್ಕೆಲ್ಲ ಹೋಗುದಿಲ್ಲ. ಅಜಾತ ಶತ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.